ನನ್ನ ತಂಗಿ ಮಾಡಿರೋ ಕೇಸರಿಬಾತ್ ವಿಡಿಯೋ ನೋಡಿಬಿಟ್ಟು ನಮ್ಮಮ್ಮ ಹಿಂಗೆ ಯಾರಾದರೂ ಕೇಸರಿಬಾತ್ ಮಾಡ್ತಾರಾ, ಅದ್ರಲ್ಲಿ ಗಂಟಿದೆಯಲ್ಲ ಅಂತೆಲ್ಲ ಸರಿಯಾಗಿ ಬೈದ್ಬಿಟ್ಟು ಅವಳಿಗೆ ಹೇಗೆ ಮಾಡಬೇಕು ಈಸಿಯಾಗಿ ಅನ್ನೋದನ್ನ ತೋರಿಸ್ಲಿಕ್ಕೆ ನನಗೊಂದು ವಿಡಿಯೋ ಮಾಡಿಬಿಟ್ಟು ಕಳಿಸಿದ್ರು. ಸೊ ನಾನು ಅದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಸೊ ವೆಲ್ಕಮ್ ಬ್ಯಾಕ್ ಟು ಜ್ಞಾನವಿ ಯೂಟ್ಯೂಬ್ ಚಾನಲ್ ಗೈಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮಮ್ಮ ಹೇಗೆ ಮಾಡಿದ್ರು ಅಂತ ನೋಡೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅವರು ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿ ತೆಗೆದುಕೊಂಡು ಅದೇ ತುಪ್ಪಕ್ಕೆ ಮತ್ತೆ ರವೆ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ತುಪ್ಪ ಕಾಂದಿಟ್ಟಿದೆ ಅನ್ಸುತ್ತೆ. ಅದರಲ್ಲಿ ಅಷ್ಟೊಂದು ತುಪ್ಪ ಹಾಕ್ತಿದ್ರೆ ಏನು ಗತಿ, ರವೆ ತುಪ್ಪ ಇದೆ, ತುಪ್ಪದ ಪ್ರತೀತಿ ಒಂದು ಗೊತ್ತಾಗ್ತಾ ಇಲ್ಲ. ಫ್ರೈ ಆಗ್ತಾ ಇದೆ, ರವೆ ತುಪ್ಪದಲ್ಲಿ ಚೆನ್ನಾಗಿ ಬೇಯಬೇಕು ಗೈಸ್. ಆಮೇಲೆ ಅದಕ್ಕೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕೊಂಡು ಚೆನ್ನಾಗಿ ಅದು ತಿರುಗಿಸ್ತಾ ಇರಿ, ಚೆನ್ನಾಗಿ ತಿರುಗಿಸಬೇಕು. ಆಮೇಲೆ ನೀವು ಕಲರ್ ಹಾಕೊಳ್ಳಿ. ಸ್ವಲ್ಪ ಕಲರ್ ಇಸ್ ಕಂಪ್ಲೀಟ್ಲಿ ಆಪ್ಷನ್. ನೀವು ಬೇಕಂದ್ರೆ ಹಾಕಿ, ಬೇಡ ಅಂದ್ರೆ ಬೈ ಕಲರ್ ಕೇಸಿ ಬರ್ತೀನಿ. ಆಮೇಲೆ ಅದಕ್ಕೆ ಹಾಲು ಹಾಕೋಬೇಕು. ಅಯ್ಯೋ ದೇವ್ರೆ, ಅರ್ಧ ಲೀಟರ್ ಹಾಲು ಬಿಟ್ಟರು. ನಾನಾಗಿದ್ರೆ ಒಂದು ಕಾಫಿ ಮಾಡಿ ಕುಡಿಕಿದ್ದೆ. ಫೈನ್. ಸೊ ಆಮೇಲೆ ನಾವು ಏಲಕ್ಕಿ ಮತ್ತೆ ಸಕ್ಕರೆನ ಹಾಕಿ ಪೌಡರ್ ಮಾಡಿಕೊಳ್ಳಬೇಕು. ಅದನ್ನು ಹಾಕಬೇಕು. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂಡ್ ಇನ್ನೊಂದೇನು, ಇದು ಯಾವುದೇ ಒಂದು ಸ್ವೀಟ್ ಡಿಶ್ ಮಾಡೋದು ನೀವು ಒಂದು ಪಿಂಚ್ ಆದ್ರೂ ಉಪ್ಪು ಹಾಕಿದ್ರೆ ನೀವು ಟೇಸ್ಟ್ ಚೆನ್ನಾಗಿ ಆಗುತ್ತೆ. ಸೊ ನಮ್ಮ ಶುಗರ್ ಹಾಕೊಂಡು ಮತ್ತೆ ಉದ್ದಿದ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಸೊ ಕೇಸರಿಬಾತ್ ರೆಡಿ ಆಯಿತು. ಈಗ ಮನೇಲಿ ಯಾರಾದರೂ ಟೇಸ್ಟ್ ಮಾಡ್ಲಿಕ್ಕೆ ಕೊಡಿ. ಸೊ ನಮ್ಮ ಮನೇಲಿ ನಮ್ಮ ಪಪ್ಪ ಟೇಸ್ಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಓಕೆ ಬಾಯ್.